ಎಲ್ರಿಗೂ ನಮಸ್ತೆ. ಮೊದಲು ನಾವು ಯಾವುದೇ ಪೂಜೆ ಮಾಡಬೇಕು ಅಂದರೂ ಫಸ್ಟು ಗಣಪತಿ ಪೂಜೆ ಮಾಡಲೇಬೇಕು. ಯಾಕೆಂದರೆ ಯಾವುದೇ ವಿಘ್ನ ಬಾರದೇ ಇರಲಿ ಅಂತ ಕೇಳಿಕೊಂಡು ಆ ವಿಘ್ನ ನಿವಾರಕನ ಪೂಜೆ ಮಾಡಿಕೊಂಡು ಆಮೇಲೆ ನೀವು ಬೇರೆ ಪೂಜೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಏನು ಗ್ಲಾಸಲ್ಲಿ ನೀರು ಮತ್ತು ತುಳಸಿ ದಳನ ತೊಗೊಂಡಿದ್ನಲ್ಲ, ಆ ಗ್ಲಾಸ್ಗೆ ನಿಮ್ಮ ಬಲಗೈಯಿಂದ ಆ ಗ್ಲಾಸ್ನ ಕವರ್ ಮಾಡಿಕೊಂಡು 11 ಬಾರಿ ಹನುಮಾನ್ ಚಾಲೀಸ್ನ ಹೇಳಬೇಕಾಗುತ್ತೆ. ನಿಮ್ಗೆ ಯಾರು ಹನುಮಾನ್ ಚಾಲೀಸ್ ಹೇಳೋಕ್ಕೆ ಬರಲ್ಲ ಅನ್ನೋರು ಕೂಡ ನೀವು ಫೋನಲ್ಲಿ ಹಾಕ್ಕೊಂಡು ನೀವು 11 ಬಾರಿ ಕೇಳ್ಬೋದು. ಹಾಗೆ ಆ ಮಹಾಮಂಗಳಾರತಿನೂ ಮಾಡಿಕೊಂಡು ನೈವೇದ್ಯನೂ ಆಂಜನೇಯ ಸ್ವಾಮಿಗೆ ಸಮರ್ಪಣೆ ಮಾಡಿ, ನೀವೇನು ಗ್ಲಾಸಲ್ಲಿ ನೀರನ್ನ ತೊಗೊಂಡಿರ್ತೀರಲ್ಲ, ಇವಾಗ ಏನೋ ಒಂದು ಕೋರಿಕೆನ ಕೇಳ್ಕೊಂಡಿರ್ತೀರ, ಆ ನೀರನ್ನ ಕುಡಿಬೇಕಾದ್ರೆ ನಿಮ್ಮ ಕೋರಿಕೆ ನೆರವೇರಿದೆ ಅನ್ನೋ ರೀತಿ ನೀವು ದೇವ್ರನ್ನ ನೆನೆಸ್ಕೊಂಡು ಆಂಜನೇಯ ಸ್ವಾಮಿನ ಸ್ಮರಣೆ ಮಾಡಿ ಆ ನೀರನ್ನ ಕುಡಿಬೇಕಾಗುತ್ತೆ. ಹಾಗೆ ಪೂಜೆ ಎಲ್ಲ ಮುಗಿಸಿ ಕಂಪಲ್ಸರಿ 11 ದಿನವೂ ಕೂಡ ನೀವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಲೇಬೇಕು. ಹಾಗೆ ಹೋಗೋದಲ್ದಲೇ ಕೂಡ ನೀವು ತುಪ್ಪದ ದೀಪ ಏನಿರುತ್ತೆ ಅದನ್ನು ಕೂಡ ನೀವು ಹಚ್ಚಿದ್ರೆ ನೀವೇನು ಕೇಳ್ಕೊಂಡಿರ್ತೀರ ಅದು ಪೂರ್ಣ ಫಲ ಸಿಗುತ್ತೆ ನಿಮಗೆ. ಥ್ಯಾಂಕ್ ಯು.